ಹಾಯ್ ನಮಸ್ತೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇವತ್ತು ಏನು ಹೇಳಬೇಕಂದ್ರೆ ನಮಗೆ ಒಂದು ನಮ್ಮ ಫ್ರೆಂಡ್ ಮೂಲಕ ಒಂದು ವಿಡಿಯೋ ಸಿಕ್ಕಿತ್ತು. ಕೆಲವು ವಿಡಿಯೋ ಏನು ನಂಗೆ ಕಂತುದು ನಂಗಂದ್ರೆ ಏನು ನೆಪ್ಪಿ ಅಂತ ಹೇಳ್ತಾರೆ ನೋಡಿ. ನಮ್ಮ ಮೀನುಗಾರರಿಗೆ ಸಿಕ್ಕಿದಾಗ ಎಷ್ಟು ಸಂಕಷ್ಟ ಅಂದರೆ, ದೊಡ್ಡ ನಂಗಾದರೆ ಹೇಗಾದರೂ ಬಲೆಯಲ್ಲಿ ಕುಡ್ಕಿ ತೆಗಿಬೋದು. ಸಣ್ಣ ನಂಗಾದರೆ ಎಷ್ಟು ಕುಡ್ಕಿದ್ರೂ ಕೂಡ ಆಗೋದಿಲ್ಲ. ಅವನಿಗೆ ಕುಡ್ಕಿ ಇಡೀ ಶೋಲ್ಡ್ರು ಮೈ ಎಲ್ಲ ಡ್ಯಾಮೇಜ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದರೆ ನೋವು ಸ್ಟಾರ್ಟ್ ಆಗುತ್ತೆ. ಆ ಮೀನು ಸಿಕ್ಕಿದ ರೀತಿ ಹೇಗಿತ್ತು ಅಂದರೆ, ಒಂದು ಬಲೆ ಕಣ್ಣು ಕೂಡ ಬಿಡಲಿಲ್ಲ. ಈ ಕಷ್ಟ ಎಷ್ಟು ಅಂದರೆ, ಎಲ್ಲ ಮೀನುಗಾರರು ಮೀನು ತರ್ತಾರೆ ಟನ್ಗಟ್ಟಲೆ ಮೀನು ತರ್ತಾರೆ, ದುಡ್ಡು ಮಾಡ್ತಾರೆ ಅಂತ ಹೇಳ್ತಾರೆ. ಆದರೆ ಮೀನುಗಾರ ಕಷ್ಟ ಮೇಲಿನವ್ರಿಗೆ ಯಾರಿಗೂ ಗೊತ್ತಿಲ್ಲ. ಅವರು ಎಷ್ಟು ಕಷ್ಟಪಡ್ತಾರೆ ಅಂದರೆ, ಅವರಿಗೆ ಎಬ್ಸ್ಲಿಕ್ಕಾಗದೆ ಇನ್ನೂ 2 ದೋಣಿಯರು ಅಂದರೆ ಒಂದು ಜೋಡಿಯವರು ಅಂದರೆ 2 ದೋಣಿಯರು ಹೋಗಿ ಎಫ್ಸಿ ತಗೊಬಂದರು ಕೂಡ ಅಂದರೆ ಪೂರ್ಣ ಬಲಿನೂ ಎಬ್ಸ್ಲಿಕ್ಕಾಗಿಲ್ಲ ಅವರಿಗೆ. ಒಂದು ಕೆಲವು ಬಲಿ ಮಾತ್ರ ಎಬ್ಸ್ಲಿಕ್ಕಾಗಿದೆ, ಮತ್ತೆಲ್ಲ ಅಲ್ಲೇ ಬಿಟ್ಟು ಬಂದರು. ಅಂದರೆ ಬಲಿನೂ ವೇಸ್ಟ್, ಮೀನು ವೇಸ್ಟ್. ಈಗ ಸ್ವಲ್ಪ ಹೊತ್ತಲ್ಲಿ ಈಗ ವಿಡಿಯೋ ಪ್ಲೇ ಮಾಡ್ತೇವೆ, ನೋಡಿ ಹೇಗಿರುತ್ತೆ ಅದಕ್ಕೆ. ಎಷ್ಟು ನೋವು ಅಂದರೆ, ಇಡೀ ಕಾಲಿಂದ ತಲೆಯವರೆಗೂ ಅಷ್ಟು ನೋವು ಕೊಡುವಂಥ ಒಂದು ಸನ್ನಿವೇಶ. ಎಷ್ಟು ಒಂದು ಮಾರು ಅಂದರೆ ನಮ್ಮ 2 ಕೈ ಅಗಲಿಸಿದವಾಗ ಎಷ್ಟು ಒಂದು ಅಗಲ ಬರುತ್ತೆ, ಅಷ್ಟು ಬಲೆ ಕೂಡ ಕುಟ್ಲಿಕ್ಕೆ ಆಗೋದಿಲ್ಲ. ಅಷ್ಟು ಮೀನು ಸಿಕ್ಕಿತ್ತು ಅವರಿಗೆ. ಅದು ತುಂಬ ಮೀನು ಬಿಟ್ಟು ಅಂದರೆ ಬಲೆಯೊಟ್ಟಿಗೆ ಬಿಟ್ಟು ಬಂದರೆ ಅದು ಎಬ್ಸ್ಲಿಕ್ಕೆ ಆಗೋದಿಲ್ಲ. ಅಷ್ಟು ವೆಯ್ಟ್ ಅಂದರೆ ತುಂಬ ವೆಯ್ಟ್ ಬರುತ್ತೆ. ಆ ವೆಯ್ಟ್ ಎಬ್ಸ್ಲಿಕ್ಕಾಗದೆ ಇನ್ನೊಂದು ದೋಣಿಯವರು ಹೋಗಿ ಎಬ್ಸ್ಕೊಟ್ಟು ಬಂದಿದ್ರು. ಆದರೂ ಕೂಡ ಆ ಸಿಕ್ಕಿದ್ದ ಮೀನು ಅಂದರೆ 1 ಲೋಡ್ ಮೀನು ತಗೊಬಂದಿದ್ರು ಒಂದು ದೋಣಿಯಲ್ಲಿ. ಎಷ್ಟು ಕೆ ಜಿ ಆಯ್ತದೆ ಗೊತ್ತಿಲ್ಲ. ಅಂತೂ ಕರೆಕ್ಟ್ ಅವ್ರಿಗೆ ಸಿಕ್ಕಿದ ಮೀನು ನೋಡಿದರೆ ಒಂದು 3-4 ಲೋಡ್ ಇರ್ಬೋದು ಸಿಕ್ಕುದಾಗಿದ್ದರೆ. ಆದರೂ ಆ ಬಲೆ ಬಿಟ್ಟು ಬಂದರೂ ಕೂಡ 1 ಲೋಡ್ ಮೀನು ಸಿಕ್ಕಿದೆ. ಅಂದರೆ ಬಲೆನೂ ವೇಸ್ಟು, ಮೀನು ವೇಸ್ಟು, ಶ್ರಮನೂ ವೇಸ್ಟ್, ಹಾಗೆ ದುಡಿಮೆನೂ ವೇಸ್ಟ್ ಆಯಿತು. ಈ ರೀತಿ ನಮ್ಮ ಮೀನುಗಾರ ಜೀವನ ಸ್ನೇಹಿತರೆ. ಆದರೂ ಕೂಡ ನಾನೊಂದು 9 ವರ್ಷ ಮೀನುಗಾರಿಕೆ ಕೆಲಸದಲ್ಲಿ ಇದ್ದೊಂದು ಒಂದು ಗೌರವ ಇದೆ ಕೂಡ. ಕಸುಬುದಾರಿ ಹಾಕೊಂಡು ಸ್ವಲ್ಪ ಬೇಜಾರಾಗುತ್ತೆ ಆ ಸಿಚುವೇಶನ್ ನೋಡ್ರಿ. ಒಂದು ಬಲೆ ಹೋಯಿತು, ಮೀನು ಹೋಯ್ತು, ಆ ರೀತಿ. ಮತ್ತು ನಮಗೆ ಜಾಸ್ತಿ ಎಲ್ಲ ವಿವರಣೆ ಕೊಡಲಿಕ್ಕೆ ಆಗೋದಿಲ್ಲ. ಮೀನುಗಾರ ಕಷ್ಟ ತುಂಬಾ ಇದೆ. ಅದೇ ರೀತಿ ಈಗ ನಾವು ಆ ವಿಡಿಯೋ ನೋಡ್ತಾ ಹೋಗುವ, ನೀವು ನೋಡ್ತಾ ಹೋಗಿ ಸ್ನೇಹಿತರೆ, ಬನ್ನಿ. ಮಧ್ಯ ಬಲೆ ಬರ್ಲಿಕ್ಕೆ ಬಿಡ ತರ್ಸಿ ಕೊಡು.
ಅದೇ ರೀತಿ ನಮ್ಮ ಫ್ರೆಂಡ್ಸ್ ಏನು ವಿಡಿಯೋ ಶೇರ್ ಮಾಡಿದ್ದೆ ನನಗೆ, ಆ ವಿಡಿಯೋ ನಿಮಗೆ ತೋರಿಸ್ತಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.